ನ್ಯೂ ಮೆಟ್ರೋ ಮಾರ್ಟ್. ನಿಮ್ಮ ಮನಕೊಪ್ಪಿದ ಯಾವುದೇ ಗೃಹ ಬಳಕೆಯ ಐಟಮ್ ಅನ್ನು ಖರೀದಿ ಮಾಡುವಂತಹ 10 ವರ್ಷಗಳ ಬಳಿಕ ಮತ್ತೊಮ್ಮೆ ನಿಮ್ಮ ಬೀದರ್ ನಗರಕ್ಕೆ ಬಂದಿದೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ನೋಡ್ಲಿಕ್ಕೆ 2 ಕಣ್ಣು ಸಾಲದೆನಿಸುವಷ್ಟು ಭರ್ಜರಿ ಐಟಂಗಳು ಬರೀ 199 ರೂಪಾಯಿನಲ್ಲಿ. ಎಂಥ ಐಟಮ್, ಎಂಥ ಬೆಲೆಯಲ್ಲಿ ಎಂದೆಂದು ಕಂಡಿಲ್ಲ ಕೇಳಿಲ್ಲ. ಏಕೆಂದ್ರೆ 10 ವರ್ಷಗಳ ಬಳಿಕ ಬಂದಿದೆ ನಮ್ಮ ಬೀದರ್ಗೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ಕಂಪನಿಯ ಡೈರೆಕ್ಟ್ ಸೇಲ್ ನಲ್ಲಿ ಫ್ಯಾಕ್ಟರಿಯಿಂದ ನೇರ ಮಾರಾಟದಲ್ಲಿ ಬಂದಿದೆ. ನ್ಯೂ ಮೆಟ್ರೋ ಮಾರ್ಟ್. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ನ್ಯೂ ಮೆಟ್ರೋ ಮಾರ್ಟ್. ನಮ್ಮಲ್ಲಿ ಬರೀ 199 ರೂಪಾಯಿನಲ್ಲಿ ಮಕ್ಕಳ ಆಟಿಕೆಗಳು, ಗಿಫ್ಟ್ ಐಟಮ್, ಮಹಿಳೆಯರ ಬ್ಯಾಗ್, ಮಕ್ಕಳ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್, ಟ್ರಾವೆಲ್ ಬ್ಯಾಗ್, ವೆರೈಟಿ ಬ್ಯಾಗ್, ಇನ್ನು ಟೆಡ್ಡಿ ಬೇರ್, ಸ್ಟೀಲ್ ಪಾತ್ರೆ, ಪ್ಲಾಸ್ಟಿಕ್, ಫೈಬರ್, ಹಿಂಡಾಲಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಅಡಿಗೆ ಮನೆಯ ಭರ್ಜರಿ ಐಟಂಗಳು. ಅಷ್ಟೇ ಅಲ್ಲ, ಗೋಡೆ ಗಡಿಯಾರ, ಸ್ಲೀಪರ್ ಹಾಗೂ ಅತ್ಯಾಕರ್ಷಕ ಫ್ಯಾನ್ಸಿ ಐಟಮ್, ಅಲಂಕಾರಿಕ ವಸ್ತುಗಳು. ಅಬ್ಬಬ್ಬಬ್ಬಬ್ಬ, ನೋಡ್ಲಿಕ್ಕೆ 2 ಕಣ್ಣು ಸಾಲದೆನಿಸುವಷ್ಟು ಭರ್ಜರಿ ಐಟಂಗಳು 10 ವರ್ಷಗಳ ಬಳಿಕ ನಮ್ಮ ಬೀದರ್ಗೆ ಬಂದಿದೆ ನೋಡಿ. ಇಂಥ ಚಾನ್ಸ್ ಬಿಟ್ರೆ ಸಿಗಲ್ಲ, ಮತ್ತೆ ಬರಲ್ಲ. ಹಾಗಾಗಿ ಎಂದೇ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ನ್ಯೂ ಮೆಟ್ರೋ ಮಾರ್ಟ್. ಭರ್ಜರಿ ಗೃಹ ಬಳಕೆ ಐಟಮ್ಸ್ ಗಳ ಮೇಘ ಮಾರ್ಟ್, ನ್ಯೂ ಮೆಟ್ರೋ ಮಾರ್ಟ್. 10 ವರ್ಷಗಳ ಬಳಿಕ ಮತ್ತೊಮ್ಮೆ ನಿಮ್ಮ ಬೀದರ್ ನಗರಕ್ಕೆ ಬಂದಿದೆ. ಸ್ಥಳ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ, ಗುರುನಾನಕ್ ಮೇನ್ ಗೇಟ್ ಒಳಗಡೆ, ಬೀದರ್. ಇಲ್ಲಿ ಇದು ಕೆಲವೇ ದಿನಗಳ ಮಾರಾಟ. ಹಾಗಾಗಿ ಭರ್ಜರಿ ಫ್ರೆಶ್ ಲೇಟೆಸ್ಟ್ ಸ್ಟಾಕ್ ಬಂದಿದೆ. ಮರೆಯದಿರಿ, ಮರೆತು ಹತಾಶರಾಗದಿರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಡಾಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸಂಘಟನೆ ಸೃಜನ್ ಅಭಿಯಾನ ಮೂಲಕ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇಮಕ ನಡೀತಾ ಇದೆ. ಆಗಸ್ಟ್ 15ರ ಒಳಗಾಗಿ ಹೊಸ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇಮಕಾತಿ ಮಾಡಲಾಗುವುದು. ರಾಜೇಶ್ ಲಿಲೋಥಿಯಾ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಲು ಸಹಕರಿಸಲು ಸೂಚನೆ. ಬೀದರ್ ಉತ್ತರ ಕ್ಷೇತ್ರದಲ್ಲಿ ಅಂದಾಜು 40,000 ನಕಲಿ ಮತದಾರರಿರುವ ಶಂಕೆ. 21,000 ನಕಲಿ ಮತದಾರರನ್ನು ಈಗಾಗಲೇ ಗುರುತಿಸಿ ಜಿಲ್ಲಾಡಳಿತಕ್ಕೆ ನೀಡಲಾಗಿದೆ. SIR ಮತದಾರರ ಪಟ್ಟಿ ಶುದ್ಧೀಕರಣಕ್ಕಾಗಿ ನಡೀತಾ ಇದೆ. ಸೂರ್ಯಕಾಂತ್ ನಾಗಮರಪಳ್ಳಿ. ಬೀದರ್ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 2 ಅಂತಾರಾಜ್ಯ ಖದೀಮರ ಹೆಡೆಮುರಿ ಕಟ್ಟಿದ ಹುಮ್ನಾಬಾದ್ ಪೊಲೀಸರು. 120 ಕಿಲೋಮೀಟರ್ ಚೇಸ್ ಮಾಡಿ ಕಳ್ಳರ ಸೆರೆ ಹಿಡಿದ CPI ಸಂತೋಷ್ ತಟ್ಟೆಪಳ್ಳಿ ನೇತೃತ್ವದ ತಂಡ. ಶಿವನಗರದ ಭವಾನಿ ಕಾಲೋನಿ ಆಶ್ರಮದಲ್ಲಿ ಗುರುಪೂರ್ಣಿಮಾ ಆಚರಣೆ. ಪೂಜ್ಯ ದಾದಾ ಮಹಾರಾಜ್ ನಗರಕರ್ ಅವರಿಂದ ಶಿಷ್ಯರಿಂದ ಗುರುವಂದನೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವದ ಸ್ಥಾನವಿದೆ. ಪೂಜ್ಯ ದಾದಾ ಮಹಾರಾಜ್ ನಗರಕರ್ ಅವರಿಂದ ಆಶೀರ್ವಾದ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಸಂಘಟನಾ ಬಲವರ್ಧನೆಗಾಗಿ ಸಂಘಟನಾ ಸೃಜನ್ ಅಭಿಯಾನವನ್ನು ಆರಂಭಿಸಿದ್ದು, ಇದರ ಮೂಲಕ ಬೀದರ್ ಸೇರಿದಂತೆ ರಾಜ್ಯದ ಎಲ್ಲ ಒಂದು ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗುವುದು ಎಂದು AICC ವೀಕ್ಷಕರು ಹಾಗೂ ಮಾಜಿ ಶಾಸಕ ರಾಜೇಶ್ ಲಿಲೋಥಿಯಾ ತಿಳಿಸಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪುನರ್ರಚನೆ ಹಾಗೂ ಸಂಘಟನೆಯನ್ನು ತಳಮಟ್ಟದಿಂದ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕರು, ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು, ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು, ವಿವಿಧ ಮುಂಚೂಣಿ ಘಟಕಗಳು, ಪ್ರಕೋಷ್ಠಗಳು, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಆಮೇಲೆ NSUI ಮತ್ತು ತಳಮಟ್ಟದ ಕಾರ್ಯಕರ್ತರೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಲಿದ್ದೇವೆ. ಅದಕ್ಕಾಗಿ ಪ್ರತ್ಯೇಕ ಅರ್ಜಿ ತಯಾರಿಸಲಾಗಿದ್ದು, ನಿಷ್ಠಾವಂತ ಕಾರ್ಯಕರ್ತರು ಯಾರಾದರೂ ಸಹ ಅದನ್ನು ಭರ್ತಿ ಮಾಡಿ AICC ಘಟಕಕ್ಕೆ ಒಪ್ಪಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು.
ಈಗಾಗಲೇ ತನಗೆ ರಾಜಸ್ಥಾನ ಹಾಗೂ ಪಂಜಾಬ್ ರಾಜ್ಯಗಳ ಜವಾಬ್ದಾರಿ ನೀಡಲಾಗಿತ್ತು. ಅವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಕರ್ನಾಟಕ ಒಂದೇ ರಾಜ್ಯ ಬಾಕಿ ಇದ್ದು ಆಗಸ್ಟ್ 15ರ ಒಳಗಾಗಿ ಇದನ್ನು ಪೂರ್ಣಗೊಳಿಸಿ ಹೊಸ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಲಾಗುತ್ತೆ. ತಾನು ಇಲ್ಲಿ 10 ದಿವಸಗಳ ಕಾಲ ಉಳಿದು 6 ವಿಧಾನಸಭಾ ಕ್ಷೇತ್ರಗಳ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಾಯಕರ ಜೊತೆ ಮುಕ್ತವಾಗಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ ಅನ್ನುವಂಥ ಮಾತನ್ನು ಲಿಲೋಥಿಯಾ ವಿವರಣೆ ಕೊಟ್ಟರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಕಾಂಗ್ರೆಸ್ ಪಕ್ಷರಾದ ವೀಕ್ಷಕರಾದ ಹಸನ್ ಸಾಬ್ ಧೋತಿಹಾಳ್, ಜ್ಯೋತಿ ಮರಗೋಳ್, ರಮೇಶ್ ಮರಗೋಳ್, ಮಾಜಿ MLC ಕೆ ಪುಂಡ್ಲಿಕರಾವ್, ಅರವಿಂದ್ ಕುಮಾರ್ ಅರಳಿ, ಸಹಕಾರ ವಿಭಾಗದ ಅಧ್ಯಕ್ಷ ಧನರಾಜ್ ತಾಳಂಪಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MS ಸಮಿ, ದತ್ತಾತ್ರೇಯ ಮೂಲ್ಗೆ, ಜಾರ್ಜ್ ಫರ್ನಾಂಡಿಸ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. अच्छा, डेक्कन है। गुड क्वेश्चन। मैं इसके बारे में बताऊंगा कि कांग्रेस पार्टी के इतिहास में संगठन सृजन अभियान पहली बार लॉन्च हुआ है, और दूसरा अभी जब जो हम वर्कर्स के साथ में मिलेंगे, जो हमारे को पैनल तैयार करने के लिए बोला गया है, वो 6 लोगों का पैनल है जो हम तैयार करेंगे। उसमें एक महिला आवश्यक है, एक SC आवश्यक है, ट्राइबल अगर एरिया है तो ट्राइबल आवश्यक है, माइनॉरिटी का व्यक्ति आवश्यक है, यूथ आवश्यक है। इस तरीके से एक 6 लोगों का पैनल हम लोग यहाँ पर जब लोगों से मिलेंगे, और हर किसी व्यक्ति को यहाँ पर अभी मैं आप उसको भी आज हम रिलीज कर रहे हैं। जो डिस्ट्रिक्ट प्रेसिडेंट का ये फॉर्म है, ये मैं आपको दिखाना चाहता हूँ। ये फॉर्म है, ये देखिए, ये डेमोक्रेटिक सिस्टम देखिए। ಬೀದರ್ ಉತ್ತರ ಕ್ಷೇತ್ರವೊಂದರಲ್ಲಿಯೇ ಅಂದಾಜು 40,000 ನಕಲಿ ಮತದಾರರಿರುವ ಶಂಕೆ ಇದೆ ಎಂದು ನಾರಂಜ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರು ಹಾಗೂ JDS ಮುಖಂಡರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಈಗಾಗಲೇ 21,000 ನಕಲಿ ಮತದಾರರನ್ನು ಪತ್ತೆ ಹಚ್ಚಲಾಗಿದೆ. ಅವರೆಲ್ಲರ ವಿವರಗಳನ್ನು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ ಎಂದು ಹೇಳಿದರು. SIR ಅಭಿಯಾನವು ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವಂತಹ ಅತ್ಯಂತ ಮಹತ್ವದ ಕಾರ್ಯವಾಗಿದ್ದು, ಅರ್ಹ ಮತದಾರರ ಹೆಸರು ಸೇರ್ಪಡೆ ಹಾಗೂ ಅನರ್ಹರ ಹೆಸರುಗಳನ್ನು ತೆಗೆದುಹಾಕುವ ಮೂಲಕ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳನ್ನು ಮತ್ತಷ್ಟು ಬಲಪಡಿಸುವಂಥ ಉದ್ದೇಶ ಹೊಂದಿರುವುದು ಸಂತೋಷ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅನರ್ಹ ಮತದಾರರ ಹೆಸರುಗಳು ಚುನಾವಣೆಯ ಪಾರದರ್ಶಕತೆಗೆ ಧಕ್ಕೆ ಉಂಟು ಮಾಡುತ್ತವೆ ಎಂದು ಅವರು ಆರೋಪ ಮಾಡಿದ್ದಾರೆ. ತೆಲಂಗಾಣದ ಜಹೀರಾಬಾದ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಕೆಲವು ನಿವಾಸಿಗಳು ಕರ್ನಾಟಕ ಮತ್ತು ತೆಲಂಗಾಣ ಎರಡೂ ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿ ಹೊಂದಿದ್ದು ಚುನಾವಣೆ ವೇಳೆ ಬೀದರ್ಗೆ ಬಂದು ಮತ ಚಲಾಯಿಸ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅಲ್ಲದೆ ಬೀದರ್ ನಗರದಲ್ಲಿಯೇ ಕೆಲವು ವ್ಯಕ್ತಿಗಳು 2 ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಪ್ರತ್ಯೇಕ ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿರುವಂಥ ಪ್ರಕರಣಗಳು ಕೂಡ ಇವೆ ಅನ್ನುವಂಥ ಮಾತನ್ನು ಹೇಳಿದರು. JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, MLA BSSK ನಿರ್ದೇಶಕರಾದ ಬಾಲಾಜಿ ಚೌಹಾಣ್ ಅವರಿದ್ದರು. ಸಂಜು ಸಿದ್ದಾಪುರ್, JDS ಮುಖಂಡರಾದ ಶಾಂತಲಿಂಗ್ ಸಾವಳಗಿ, ಬಸವರಾಜ್ ಪಾಟೀಲ್ ಹಾರಗಿರಿ, ಲಲಿತಾ ಕರಂಜಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲೇ ವಾರ್ಡ್ ನಂಬರ್ 1 ಅಂತ ಭೂಷಣ್ ಪಾಠಕ್ ಅಂತ ಕಾರ್ಪೊರೇಟರ್ ನಿಂತಿದ್ರು. ಅವ್ರು ಸುಮಾರು ಒಂದು 9 ಓಟಿಂದ ಚುನಾವಣೆ ಕಾರ್ಪೊರೇಟರ್ ಎಲೆಕ್ಷನ್ ಸೋತೋದು. ನಿಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಬೀಳ್ತೀನಿ, ಕೋರ್ಟ್ ಮೊರೆಗೆ ಹೋದರು, ಕೋರ್ಟ್ ಆದೇಶ ಮಾಡ್ತು, ಆ ಬೂತ್ ಮತ್ತೆ ಆ EVM ಮಷಿನ್ ಓಪನ್ ಮಾಡಿಸಿದ್ರು. ಮಾಡಿದ ತಕ್ಷಣ ಆ 11 ಜನ ಏನು ಓಟ್ ಹಾಕಿದ್ರು ಅವ್ರು ತೀರೋಗಿದ್ದಾರೆ. ಅವರ ಡೆತ್ ಸರ್ಟಿಫಿಕೇಟ್ ಜೊತೆ ಇದೆ ಇಲ್ಲಿ ಕಾಂಗ್ರೆಸ್. ಆದರೆ ಅವರು ಎಲೆಕ್ಷನ್ ದಿವಸ ಮಾತ್ರ ಹುಟ್ಟುತ್ತಾರೆ, ಎಲೆಕ್ಷನ್ ದಿವಸ ಮಾತ್ರ ಹುಟ್ಟು ಬರ್ತಾರೆ. ಎಲೆಕ್ಷನ್ ಹಿಂದೆ ದಿವಸ ತೀರೋಗಿರ್ತಾರೆ, ಎಲೆಕ್ಷನ್ ಆದಮೇಲೆ ತೀರೋಗ್ತಾರೆ. ಅವತ್ತಿನ ದಿವಸ ಮಾತ್ರ ಓಟ್ ಹಾಕ್ತಾರೆ. ಆ 11 ಜನ ಓಟ್ ಹಾಕಿದ್ದಕ್ಕೆ ಫಲಿತಾಂಶ ಏನಾಯಿತು? ಉಲ್ಟಾ ಆಯಿತು. ನಿಜವಾದ ಅರ್ಹರು ಇರ್ತಕ್ಕಂಥವರು, ನಿಜವಾದ ಎಲಿಜಿಬಲ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಗೆಲ್ಲಿಲ್ಲ, ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ಗೆಲ್ತು. ನಮ್ಮ ಚುನಾವಣೆ ಕೂಡ ಬೀದರ್ ಮತಕ್ಷೇತ್ರದಿಂದ ಹೋದ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ. ನನಗೆ ಒಂದು ಶಂಕೆ ಇದೆ, ಸುಮಾರು 4,000 ರಿಂದ 4,500 ಜನ ಸತ್ತೋದವರು ಓಟ್ ಹಾಕಿದ್ದಾರೆ ಅಂತ. ನಾನು ಬರೀ
ಕೇವಲ 5,000 ಓಟ್ನಲ್ಲಿ ಮಾತ್ರ ಸೋತಿತ್ತು. ಇಲ್ಲೂ ಕೂಡ ಸುಮಾರು 4,500 ಜನ ಸತ್ತೋದರು ಓಟ್ ಹಾಕಿದ್ದಾರೆ ಅಂತ ನನಗೆ ಶಂಕೆ ಬಂದಿದೆ. ಇಲ್ಲೂ ಕೂಡ ಡಬಲ್ ಎಂಟ್ರಿ, ಟ್ರಿಪಲ್ ಎಂಟ್ರಿ ಇರ್ತಕ್ಕಂಥವ್ರು ಹಾಕಿದ್ದಾರೆ ಅಂತ ನನಗೆ ಇದೆ. ನಿಮಗೆ ಮಾಧ್ಯಮ ಮಿತ್ರರಿಗೆ ತೋರ್ಸಕ್ಕೆ ಇಚ್ಛೆ ಬಿಡ್ತೀನಿ. ತಾವೆಲ್ಲ ಸ್ವಲ್ಪ ಈ ಕಡೆ ಗಮನ ಹರಿಸಿದ್ರೆ ತಾವೆಲ್ಲ ನೋಡ್ಬೋದು. ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ತಮಗೆ, ತಾವುಗಳೆಲ್ಲ ಕೂಡ ತೋರಿಸ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ, ಇವ್ರ ಹೆಸರು ಮೊಹಮ್ಮದ್ ದುಮಾನ್ ಖಾನ್ ಅಂತ. ಇಲ್ಲಿ ಪಕ್ಕದಲ್ಲಿ ಎಪಿಕ್ ನಂಬರ್ ಇದೆ. ಏನು ಎಪಿಕ್ ನಂಬರ್ ಇದೆ? 2298 ಅಂತ ಎಪಿಕ್ ನಂಬರ್ ಇದೆ. ಅವ್ರ ಹೆಸರು ಮೊಹಮ್ಮದ್ ದುಮಾನ್ ಖಾನ್ ಅಂತ. ಕೆಳಗಡೆ ತಂದೆ ಹೆಸರು ನಾಸೀರ್ ಖಾನ್ ಅಂತ. ಇದರಲ್ಲಿ ಕೋಟ್ ಹಾಕೊಂಡಿಲ್ಲ, ಇನ್ನೊಂದು ಪಕ್ಕದಲ್ಲಿ ಕೋಟ್ ಹಾಕೊಂಡಿದ್ದಾರೆ. ಇಲ್ಲೊಂದು ವೋಟರ್ ಐಡಿ ಇದೆ, ಇಲ್ಲೊಂದು ವೋಟರ್ ಐಡಿ ಇದೆ. ಮನುಷ್ಯ ಒಬ್ಬರೇ ಇದ್ದಾರೆ. ಇಲ್ಲಿ ವೋಟರ್ ಐಡಿ ನಂಬರ್ ಇದೆ. ಆದರೆ ನೀವು ಮುನ್ಸಿಪಾಲ್ಟಿಯಿಂದ ಒಂದು ಕಾಪಿ ತಗೋಬೇಕು. ಮಂದಿರ ಮಸ್ಜಿದಲ್ಲಿ ಏನೇನು ಇರ್ತದೆ ಡಾಕ್ಯುಮೆಂಟ್, ಡೆತ್ ಆದವ್ರು ಕೆಲವರು ಎಂಟ್ರಿಗಳು ಇರ್ತವೆ, ಆ ಎಂಟ್ರಿಗಳು ಕೂಡ ತಗೋಬೇಕು. ಆಗ ಪರಿಶೀಲನೆ ಮಾಡಿದಾಗ ನಿಮ್ಗೆ ಸಿಗ್ತದೆ. ನಮ್ಗೆ ಹಂಗೆ ಸಿಕ್ಕಿದ್ದು. ಇವ್ರು ಡೆತ್ ಆಗಿದೆ, ಆದರೆ ಇನ್ನವರು ಓಲ್ಡ್ ಏಜ್ ಪೆನ್ಷನ್ ತೊಗೊತಾನೆ ಇದ್ದಾರೆ. ಆಮೇಲೆ ಇವ್ರದ್ದು 2 ವೋಟರ್ ಐಡಿ ಇದೆ. ಇಲ್ಲಿ ನೋಡಿ, ಇವ್ರದ್ದು 2 ವೋಟರ್ ಐಡಿ ಇದೆ. 2 ವೋಟರ್ ಐಡಿ ಇದೆ. ಇವತ್ತವರೆಗೂ ಡೆತ್ ಆದರೂ ಕೂಡ ಪೆನ್ಷನ್ ತೊಗೊತಾ ಇದ್ದಾರೆ. ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ವೇಸ್ಟ್ ಆಗ್ತಾ ಇದೆ. ಹೀಗೆ ಒಂದಲ್ಲ, ಈ ಥರ 10 ಹಲವಾರುಗಳು ತೋರಿಸ್ತೀನಿ. ಈಗ ಇವ್ರಿಗೆ ಇದ್ದಾರೆ, ಇವ್ರದ್ದು 2 ವೋಟರ್ ಐಡಿ ಇದೆ. ಹೀಗೆ 2 ವೋಟರ್ ಐಡಿ ಇದೆ. ಈ ಥರ ಏನಾಗಿದೆ, ನಾವು ಸುಮಾರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಇಲ್ಲಿ ಜೈರಾಬಾದಿಂದ ಬಂದಿರಕ್ಕಂಥವ್ರು. ಯಾಕಂದರೆ ವಿಧಾನಸಭಾ ಬೀದರ್ ಜಿಲ್ಲಾ ಕೇಂದ್ರ, ಇಲ್ಲಿ ಸಿಟಿ ಇದೆ, ಅರ್ಬನ್ ಏರಿಯಾ ಇದೆ. ಈ ಏರಿಯಲ್ಲಿ ಪಕ್ಕದಲ್ಲೇ ರಾಜ್ಯ, ಒಂದು 3 ಕಿಲೋಮೀಟರ್ ಹೋದ ತಕ್ಷಣ ನಿಮ್ಗೆ ಆಂಧ್ರ ತೆಲಂಗಾಣ ಬರ್ತದೆ. ಅಲ್ಲಿರ್ತಕ್ಕಂಥ ಕಾನ್ಸ್ಟೆನ್ಸಿ ಮಲ್ಲಿಗೆ ಅಂತದ, ಪಕ್ಕದಲ್ಲಿ ಜೈರಾಬಾದ್ ಕಾನ್ಸ್ಟೆನ್ಸಿ ಸುಮಾರು ವೋಟರ್ಸ್ ಇಲ್ಲಿದ್ದಾರೆ. ಪಕ್ಕದ ಕ್ಷೇತ್ರದ ಕಮಠಾಣದವ್ರು ಇದ್ದಾರೆ. ಜಮಿಸ್ತಾನ್ಪುರ್ ಅಂತಿದೆ, ಅವ್ರದ್ದು ವೋಟರ್ಸ್ ಇದ್ದಾರೆ. ಹೈದರಾಬಾದಲ್ಲಿ ಇರ್ತಕ್ಕಂಥ ಅವ್ರ ವೋಟರ್ಸ್ ಇದ್ದಾರೆ. ಗುಲ್ಬರ್ಗ. ಬೀದರ್ ಜಿಲ್ಲಾ ಪೊಲೀಸರ ವತಿಯಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. 2 ಅಂತಾರಾಜ್ಯ ಖದೀಮರ ಹೆಡೆಮುರಿ ಕಟ್ಟಿದ ಹುಮ್ನಾಬಾದ್ ಪೊಲೀಸರು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. 120 ಕಿಲೋಮೀಟರ್ವರೆಗೆ ಚೇಸ್ ಅನ್ನು ಮಾಡಿ ಕಳ್ಳರ ಸೆರೆ ಹಿಡಿದ ಸಿಪಿಐ ಸಂತೋಷ್ ತಟ್ಟೆಪಲ್ಲಿ ಹಾಗೂ ಅವರ ನೇತೃತ್ವದ ತಂಡ ಇದೀಗ ಎಸ್ಪಿ ಪ್ರದೀಪ್ ಗುಂಟಿ ಅವರು ಭಾರಿ ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಕಳ್ಳತನ, ಆಮೇಲೆ ದರೋಡೆ ಸೇರಿದಂತೆ ತಲಾ ಒಂದು 55ಕ್ಕೂ ಅಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಖದೀಮರನ್ನು ಬಂಧಿಸಲಾಗಿದೆ. ಬಂಧಿತ 2 ಆರೋಪಿಗಳಿಂದ 54.74 ಲಕ್ಷ ಮೌಲ್ಯದ ವಸ್ತುಗಳು ಜಪ್ತಿ ಮಾಡಿಕೊಡಲಾಗಿದೆ. 42.75 ಲಕ್ಷ ಮೌಲ್ಯದ 28.5 ತೊಲೆ ಬಂಗಾರ, 44,000 ಮೌಲ್ಯದ 22 ತೊಲೆ ಬೆಳ್ಳಿ, 5.80 ಲಕ್ಷ ನಗದು ಜಪ್ತಿ ಮಾಡಲಾಗಿದೆ. 23 ಮೇ 2026ರಂದು ಹುಮ್ನಾಬಾದ್ ಪಟ್ಟಣದ ಶಿವನಗರ ಕಾಲೋನಿಯಲ್ಲಿ 3 ಮನೆ ಕಳ್ಳತನವಾಗಿತ್ತು. ಮಾಸ್ಕ್ ಹಾಗೂ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿದ್ರು. ಕಾಲಿಗೆ ಸಾಕ್ಸ್ಗಳನ್ನು ಕೂಡ ಹಾಕಿಕೊಂಡು ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದ ಖದೀಮರನ್ನು ಇದೀಗ ಬಂಧಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಕುಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಖದೀಮರು ಓಡಾಡಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ 3 ಮನೆಗಳನ್ನು ಲೂಟಿ ಮಾಡಿದ ಖದೀಮರು ಶಂಕರ್ರಾವ್ ಜಗನ್ನಾಥ್ ಎಂಬುವರನ್ನ ಮನೆ ಕಳ್ಳತನ ಮಾಡಿದ ಖದೀಮರು ಎಂದು ಗುರುತಿಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ ಮಾರ್ಗದರ್ಶನದಲ್ಲಿ ಹುಮ್ನಾಬಾದ್ ಸಿಪಿಐರಿಂದ ಕಳ್ಳರ ಬಂಧನ ಆಗಿದೆ. ವಿಜಯಪುರದ ಇಂಡಿ ಮೂಲದ ಉಮೇಶ್ ಹಾಗೂ ಸೊಲ್ಲಾಪುರ ಮೂಲದ ಹುಸೇನಿ ಗಾಯಕ್ವಾಡ್ ಬಂಧಿತರು. ಈ 2 ಮೇಲೂ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ 55ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣ ದಾಖಲಾಗಿವೆ ಎಂದು ತಿಳಿದು ಬಂದಿದೆ. ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಸ್ಪಿ ಪ್ರದೀಪ್ ಗುಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. 23ನೇ ತಾರೀಕು ಹುಮ್ನಾಬಾದ್ ಟೌನಲ್ಲಿ ಆಗಿದ್ದ ಒಂದು ಕಳ್ಳತನದಲ್ಲಿ ಒಂದೇ ಮನೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 4 ಮನೆಗಳಲ್ಲಿ ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ 2 ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶ್ ಅನ್ನ ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳಿವು ಇರಲಿಲ್ಲ. 2 ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ಕೇವಲ ಒಂದೇ ಒಂದು ಕಡೆ CCTV ಫುಟೇಜ್ ಸಿಕ್ಕಿರ್ತದೆ. ಆ CCTV ಫುಟೇಜ್ ಫಾಲೋ ಮಾಡ್ಕೊಂಡು ಹೋದ್ರೂ ಯಾವುದೇ ಸುಳಿವು ಇರಲಿಲ್ಲ. ಆದರೆ ನಮ್ಮವರು ತಾಂತ್ರಿಕವಾಗಿ ಟೆಕ್ನಿಕಲ್ಲಿ ಕೇಸನ್ನು ಕ್ರ್ಯಾಕ್ ಮಾಡಿ 2 ಆರೋಪಿಗಳನ್ನು ಪತ್ತೆ ಮಾಡಿ, ಒಬ್ಬರು ಬಿಜಾಪುರ್ಗೆ ಸೇರಿದ್ದ ಉಮೇಶ್ ಅಂತ ಪತ್ತೆ ಮಾಡಿದ್ದಾರೆ. ಇನ್ನೊಬ್ಬನು ಹುಸೇನಿ ಗೈಕ್ವಾಡ್ ಅಂತ ಶೋಲಾಪುರದವನಂತ ಪತ್ತೆ ಮಾಡಿದ್ದಾರೆ. ಸುಮಾರು 120 ಕಿಲೋಮೀಟರ್. ವ್ಯಕ್ತಿ ಎಲ್ಲಿದ್ದಾನೋ ಗೊತ್ತಾಯ್ತು, ಬಿಜಾಪುರ ಇಂಡಿ ಕಡೆ ಇದ್ದಾನಂತ. ಬಟ್ ಬೆಳಗಾವಿ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರುವಾಗ
ನಮ್ಮ ಇನ್ಸ್ಪೆಕ್ಟರು ಕಾರಲ್ಲಿ 120 ಕಿಲೋಮೀಟರ್ ಆ ವ್ಯಕ್ತಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಅನ್ನೋನು ಕೂಡ ಶೋಲಾಪುರಲ್ಲಿ ಸುಮಾರು 25 HBT ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾನೆ, ಹ್ಯಾಬಿಟುವಲ್ ಆಫೆಂಡರ್ ಆಗಿರ್ತಾನೆ. ಆ ವ್ಯಕ್ತಿಯನ್ನು ಕೂಡ ಶೋಲಾಪುರ ಪೊಲೀಸರ ಸಹಾಯದಿಂದ ಹಿಡಿದು ಸುಮಾರು 285 ಗ್ರಾಮ್ಸ್ ಆಫ್ ಗೋಲ್ಡನ್ನು ರಿಕವರಿ ಮಾಡಿದ್ದಾರೆ. 5,80,000 ಕ್ಯಾಶ್ನ ಕೂಡ ರಿಕವರಿ ಮಾಡಿದ್ದಾರೆ. ಈ ಎಲ್ಲ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಹಿಂದೆ ಒಳ್ಳೆ ವೈರಲ್ ಆಗಿತ್ತಲ್ಲ ಸಿಸಿ ಕ್ಯಾಮೆರಾ, ಅದೇ ಹೌದು, ಅದೇ ಎಸ್. ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ಮೂಡಿಸುವಂಥ ಶಕ್ತಿ ಗುರುವಿನಲ್ಲಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವದ ಸ್ಥಾನವಿದೆ ಎಂದು ಕ್ಷತ್ರಿಯ ಮರಾಠ ಸಮಾಜದ ಧರ್ಮಗುರುಗಳು ಆಗಿರುವಂತಹ ದಾದಾ ಮಹಾರಾಜ್ ನಗರ್ಕರ್ ಅವರು ತಿಳಿಸಿದರು. ನಗರದ ಶಿವನಗರದ ಭವಾನಿ ಕಾಲೋನಿಯಲ್ಲಿರುವಂಥ ಆಶ್ರಮದಲ್ಲಿ ಶಿಷ್ಯರಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡ್ತಾರೆ. ವೇದ, ಉಪನಿಷತ್ತು, ಆಗಮಗಳಲ್ಲಿ ಗುರುವಿನ ಕುರಿತು ಸಾಕಷ್ಟು ಉಲ್ಲೇಖಗಳಿವೆ. ಗುರು ಅಂದರೆ ದೇವರ ಸ್ವರೂಪ, ದೇವರಿಗಿಂತಲೂ ಶ್ರೇಷ್ಠ ಎನ್ನುವಂಥ ಮಾತನ್ನು, ಗುರು ಆಗಿದ್ದಾರೆ ಎನ್ನುವಂಥ ಮಾತನ್ನು ಕಬೀರದಾಸ್ ಅವರು ಕೂಡ ಒಂದು ಕಡೆ ತಮ್ಮ ದೋಹೆಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಹಿಂದೆ ಗುರು ಮುಂದೆ ಗುರಿ ಇದ್ದಾಗ ಶಿಷ್ಯರಾದವರು ಜೀವನದಲ್ಲಿ ಯಶಸ್ವಿ ಆಗ್ತಾರೆ, ಎಲ್ಲರ ಬದುಕು ಹಸನಾಗಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಸಮಾಜದ ಮುಖಂಡರಾದ ದಿಗಂಬರರಾವ್ ಮಾನ್ಕರಿ, ಜನಾರ್ದನ್ ಬಿರಾದರ್ ಅವರು, ಪದ್ಮಾಕರ್ ಪಾಟೀಲ್ ಅವರು, ವೆಂಕಟರಾವ್ ಮಾಯಿಂದೆ, ಕಿಶನ್ರಾವ್ ಪಾಟೀಲ್, ಪ್ರದೀಪ್ ಬಿರಾದರ್, ಭಾನುದಾಸ್ ಪಾಟೀಲ್ ಕಂದಗೋಳ್, ಶಂಕರ್ರಾವ್ ಬಿರಾದರ್, ಕೊಂಡಿಬಾ ಪಾಂಡ್ರೆ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಗುರುವಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುವಿಗೆ ಸನ್ಮಾನವನ್ನು ನೆರವೇರಿಸಿ ಆಶೀರ್ವಾದವನ್ನು ಪಡ್ಕೊಂಡ್ರು. सर इकडे बघा, प्रदीप सर. आज गुरु पूर्णिमा है. आज का दिन हमारे भारतीय संस्कृति और अध्यात्म शास्त्र में बहुत पवित्र दिन माना जाता है. आज के दिन अपने गुरु के प्रति भाव व्यक्त करने की, अपनी श्रद्धा व्यक्त करने का दिन आज होता है. इस जीवन में जब संसार करते काम करते व्यक्ति थक जाता है, मुसीबत में आता है, संकट में आता है, तो उसे सबसे पहले जब दुनिया में हर जगह पे जाके आता है लेकिन उसे अपने प्रॉब्लम का सोल्यूशन नहीं मिलता, तब वो जब वो गुरु के पास जाता है तो गुरुजी उसको उसके दुख से, स्वामी जी उसके गुरु जो है उसके दुख से उसको बाहर निकालते हैं. इसीलिए गुरु पूर्णिमा का अवसर है वो पूरे भारतवर्ष में बहुत बड़े प्रमाण पर मनाया जाता है. गुरु के प्रति जो अपना भाव है, श्रद्धा है, निष्ठा है, उसका प्रत्यय देने का आज का दिन होता है. गुरु के प्रति अपनी श्रद्धा अडल है, विश्वास है. यही गुरु पूर्णिमा के दिन आप सभी को शुभकामनाएं, शुभाशय. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.